ಸೈನ್ ಕವರ್ ಸೈಡಲ್ಲಿತ್ತು. ಹೋ ಸಾರಿ, ಅಲ್ಲಿರೋದು ನೋಡ್ಲಿಲ್ಲ. ಒಳಗೆ ಇದ್ರಿ ಅನ್ಸುತ್ತೆ, ಆಚೆ ಬಂದ್ರೆ ತಾನೇ ಗೊತ್ತಾಗೋದು. ನಿಮ್ಗೆ ಮೇಲೆ ರೂಮ್ ಖಾಲಿ ಇದೆ ಅಂತ OLX ಅಲ್ಲಿ ನೋಡಿದೆ. ಓ, ಇವಾಗ ಮನೇಲಿ ಯಾರೂ ಇಲ್ಲ. ಇದಿರಲ್ಲ ಅಂದ್ರೆ ನೀವು ಓನರ್ ಅಲ್ವಾ? ಅವರು ಈವ್ನಿಂಗ್ಗೆ ಬರೋದು. ತುಂಬಾ ಡಿಪೆಂಡೆಂಟ್ ಅನ್ಸುತ್ತೆ. ಮನೆ ಬೇಕು ಅಂದ್ರೆ ನಂಬರ್ ಕೊಟ್ಬಿಟ್ಟು ಹೋಗಿ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ನಾನು ಮೊಬೈಲ್ ಯೂಸ್ ಮಾಡಲ್ಲ, ಹೇಳಿದ್ರೆ ಯಾರು ನಂಬೋದೂ ಇಲ್ಲ. ಪರವಾಗಿಲ್ಲ ಅಂದ್ರೆ ನಿಮ್ ನಂಬರೇ ಕೊಡಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ದಲೆ ಇರೋರ್ಗೆಲ್ಲ ನಂಬರ್ ಕೊಡೋದಕ್ಕಾಗೋದಿಲ್ಲ. ಆಧಾರ್ ಕಾರ್ಡ್ ಆದ್ರೂ ಕೊಡ್ತೀರಾ? ಈವ್ನಿಂಗ್ ಮೇಲೆ ಬನ್ನಿ. ಸಾರಿ, ಅದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಾಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ನಾನು ಈವ್ನಿಂಗ್ ಬರ್ತೀನಿ. ಏನು ಶಬ್ದ ಕೇಳಿಸ್ಲಿಲ್ವಾ? ಏನಂದ್ರೆ ಏನು ಶಬ್ದ ಕೇಳಿಸ್ಲಿಲ್ವಾ? ಸತ್ ಮಾಡಿರ್ಬೇಕು ಕೆಲ್ಸ ನೋಡು. ಇಲ್ಲ ರೀ, ಬೇರೆ ತರ ಶಬ್ದ ಕೇಳಿಸ್ತು. ಬೇರೆ ತರ ಕೇಳಿಸ್ತಾ? ಏನು ಇಲ್ವೇ? ಏ ಅಲ್ಲೋಡು. ನಿನ್ನೆ ಕೂಡ ಇದೇ ತರ ಇತ್ತಲ್ವಾ? ಸರಿ, ಯಾವಾಗ ಕ್ಲಿಯರ್ ಮಾಡ್ತೀರಾ? ಬರ್ತಾ ಇದ್ದಾರೆ ಸರ್. ಇವ್ರ್ಯಾರು? ಇವರೇ ಸರ್, ಈ ಹುಡುಗಿಯವ್ರ ಗಂಡ. ಸರ್, ನಿನ್ನೆ ಫೋನ್ನೇ ನೋಡ್ತಿದ್ಲಲ್ಲ ಆ ಹುಡುಗಿ ಸರ್. ಅದೇ ತರ ಮೇಲಿಂದ ಕೆಳಗೆ ಬಿದ್ದಿದ್ದಳು ಸರ್. ಅಪಾರ್ಟ್ಮೆಂಟಲ್ಲಿ ಬೇರೆ CCTV ಆಫ್ ಸರ್. ಈ ಹುಡುಗಿ ಫೋನ್ ಏನಾಯ್ತು? ಫೋನ್ ಇದೆ ಸರ್, ಆದ್ರೆ ಪ್ಯಾಟರ್ನ್ ಲಾಕ್ ಸರ್. ಬೇಗ ಲಾಕ್ ಓಪನ್ ಮಾಡಕ್ ಹೇಳಿ, ಎಲ್ಲ ಡೀಟೇಲ್ಸ್ ನನಗೆ ಬೇಗ ಕಳ್ಸಕ್ ಹೇಳಿ. ಸರಿ ಸರ್. ಸರ್, ಆ ಹುಡುಗಿಯವ್ರ ಹಸ್ಬೆಂಡು ಘಟನೆ ಆದಾಗ ಇವ್ರು ಇರ್ಲಿಲ್ವಂತೆ. ಇಲ್ಲಿ ಬನ್ನಿ. ಹೆಸರೇನು? ಆರ್ಯನ್ ಸರ್. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 6 years. ಅವ್ರನ್ನ ಮೊದಲೇ ಯಾರು ನೋಡಿದ್ದು? ಐರನ್ ಅವರು ಸರ್. ಕರ್ಕೊಂಬರಲ್ಲ ಸರ್? ಹೋಗಿ ಕರ್ಕೊಂಡು ಬನ್ನಿ. ಯಾವಾಗ್ಲೂ ಹಾಗೆ ಇರ್ತಿದ್ರು ಸರ್. ನಿನ್ನೆ ನೀವೇ ನೋಡಿದ್ರಲ್ಲ, ಯಾವಾಗ್ಲೂ ಫೋನ್ ಯೂಸ್ ಮಾಡ್ತಾನೆ ಇರ್ತಿದ್ರು ಸರ್. ನೋಡಿದ್ದು ಅಂದ್ರೆ ಜಿಮ್ಮಲ್ಲಿ ಮಾತ್ರ ನೋಡಿದ್ ಸರ್. ಧೈರ್ಯವಾದ ಹುಡುಗಿ ಸರ್. ಆದ್ರೆ ಯಾವಾಗ ಯಾರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್. ತೊಂದರೆ ಏನು ಇರ್ಲಿಲ್ಲ ಸರ್. ಅವರಿಬ್ರು ರಿಲೇಶನ್ಶಿಪ್ ಹೇಳ್ಕೊಳ್ಳೋ ಥರನೂ ಇರ್ಲಿಲ್ಲ ಸರ್. ಇಲ್ಲಿ ನೋಡಿ ಸರ್. ಇದು ಯಾರು ಡೈರಿ? ಸರ್, ಇದು ಅವಳದೇ ಸರ್. ಇದು 174 ಸರ್. ಆದ್ರೆ ಚಿಕ್ಕ ಡೌಟ್ ಇದೆ. ಏನ್ ಡೌಟ್ ರೀ? ಇಲ್ಲ ಸರ್, ನಿನ್ನೆ ಸತ್ತು ಹುಡುಗಿ ಕೈಲಿ ಒಂದು ಚಿಕ್ಕ ಮಾರ್ಕ್ ಇತ್ತು. ಮತ್ತೆ ಇವತ್ ಸತ್ತು ಹುಡುಗಿನೂ ಅದೇ ರೀತಿನೇ ಏನೋ ಆಗಿರುತ್ತೆ ಅನ್ಸುತ್ತೆ ಸರ್. ಆ ಹುಡುಗಿ ಡೈರಿ ನೋಡಿದಾಗ ನನಗೆ ಅಲ್ಲಿ ಬ್ಲೂ ವೇಲ್ ಚಿತ್ರ ಇತ್ತು ಸರ್. ಪ್ಲಸ್ ಲ್ಯಾಪ್ಟಾಪ್ ಅಲ್ಲಿ ಹಾರರ್ ಮೂವಿ ಕಲೆಕ್ಷನ್. ಇದೆಲ್ಲ ಗೇಮ್ನ ಒಂದೊಂದು ಟಾಸ್ಕ್ ಸರ್. ಈ ಗೇಮ್ನ ಕಡೆ ಟಾಸ್ಕ್ ಅಂದ್ರೆ ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದೆ ಸರ್. ಎಲ್ಲ ಕನ್ಫರ್ಮ್ ಆಗೋವರೆಗೂ ಯಾರ ಹತ್ರನೂ ಶೇರ್ ಮಾಡಬೇಡ್ರಿ. ಸರಿ ರೀ, ಮಾಡ್ತೀನಿ. ಹಲೋ,
ನಾನು ಲೀವಲ್ಲಿ ಇದ್ದೀನಪ್ಪ. ನಮ್ಗೆಲ್ಲ ಏನ್ರಿ ಲೀವು? ಇನ್ನೊಂದು 2-3 ತಿಂಗಳು ತಾನೆ. ಆಮೇಲೆ ನನ್ ಕೆಲ್ಸ ಬಿಟ್ಬಿಡ್ತೀಯಾ? ಮತ್ತೆ ಇಲ್ಲಿಗೆ ತಾನೇ ಬರ್ಬೇಕು? ಏನ್ ವಿಷಯ ಹೇಳು. ಹಿಂದೆನೆ 2 ಸೂಸೈಡು ಕೇಸ್ ತುಂಬಾ ಸೀರಿಯಸ್ ಆಗಿದೆ ಅನಿಸ್ತಾ ಇದೆ. ಅದೇ ನಿಮ್ಮ ಹುಡುಗರು ಇದಾರಲ್ಲ. ಇದಾರೆ. ಎಕ್ಸ್ಪರ್ಟ್ ಒಪಿನಿಯನ್ ಬೇಕಲ್ವಾ? ಬರ್ತೀಯೋ ಬರಲ್ವೋ? ಯಾವ ಕಾಲದಲ್ಲಿ ಪೊಲೀಸಿಗೆ ಚಾಯ್ಸ್ ಕೊಡ್ತಾ ಇದ್ದೀರಾ? ಯಾವ ಏರಿಯಾ? ನಮ್ಮ ಏರಿಯಾನೇ. ಅಲ್ಲಿ ಗಣಪತಿ ತಾನೇ ಇರೋದು. ನಾನು ಬಂದೇನ್ ಮಾಡ್ಲಿ? ಸತ್ತಿರೋ ಇಬ್ರು ಮದ್ವೆ ಆಗಿರೋ ಚಿಕ್ಕ ವಯಸ್ಸಿನ ಹುಡುಗಿರು. ಬೇಡ ಅಂತ ಹೇಳ್ಬೇಡಪ್ಪ, ಬಂದು ಅಟೆಂಡ್ ಮಾಡು. ಅಲ್ಲಿ ಪಾರ್ಕ್ ಮಾಡಿ. ಸರಿ ಸರ್. ಸರ್, AC ಜಾರ್ಜ್ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ DC ಕಳಿಸಿದ್ದಾರೆ ಸರ್. ನಾವೆಲ್ಲ ಇಲ್ಲಿ ಬೆಂಚ್ ಅಂಡ್ಸಕ್ ಬಂದಿದೀವಾ ಸರ್? ಬಾಡಿಯಲ್ಲಿ ಅಲ್ಲಿ ಮಾರ್ಚರಿಲಿ ಸರ್. ಈ ಕಡೆ ಸರ್. ವಯಸ್ಸೆಷ್ಟು? ಹುಡುಗಿ ವಯಸ್ಸು 27 ಸರ್. ನಿನ್ನ ವಯಸ್ಸೆಷ್ಟು? 30 ಸರ್. ಕಾಳಿದಾಸ್ ಏನಂತ ಕರೀತಾರೆ? ಕಾಳಿನ ದಾಸ. ಕಾಳಿದಾಸ್ ಈ ಕಡೆ ಸರ್. ನೆನ್ನೆ ನಡೆದಿದ್ದನ್ನು ಕೇಳ್ಪಟ್ಟೆ. ಅದು ಸೂಸೈಡ್ ಸರ್. ಅದಲ್ಲ, ಆ ಕತ್ತಿ ಮ್ಯಾಟ್ರು. ಸರ್ ಈ ಕಡೆ. DC ಹೇಳಿದ್ರು. ಒಳ್ಳೆ ವಿಷಯನೇ. ಪೊಲೀಸ್ ಅವ್ರಿಗೂ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ ಅಂತ ಪಬ್ಲಿಕ್ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಈ ಇನ್ಸಿಡೆಂಟ್ದು ವಿಡಿಯೋ ಏನಾದರೂ ತಗೊಂಡಲ್ಲ FB-ನಲ್ಲಿ ಹಾಕೋತಾರೆ. ಅದನ್ನೆಲ್ಲ ತಗೋಬೇಡಿ. ಆದರೆ ಅದೇ ಪೊಲೀಸ್ ಯಾರಿಗಾದ್ರೂ ಹೊಡೆದ್ರೆ ಅದನ್ನು ರಿಪೀಟ್ ಮಾಡಲ್ಲಿ ತಿರ್ಗ ಹಾಕ್ತಾನೆ ಇರ್ತಾರೆ. ಒಳ್ಳೆ ಜೋಕರ್. ಸರ್ ಈ ಕಡೆ. ಇಲ್ಲೇ ಸರ್. ಏನ್ ಸಿಂಹ ಇಲ್ಲೇ ಇದೆಯಾ? ನಮಸ್ಕಾರ ಸರ್. ಹೌದು ಸರ್. ಹಾಯ್ ಡಾಕ್ಟರ್. ಹಲೋ ಸರ್, ನೀವೇ ನೋಡ್ತಾ ಇರೋದಾ? ಆನ್ ಡೆಪ್ಯುಟೇಷನ್. ಡು ಹ್ಯಾವ್ ಸಮಥಿಂಗ್ ಫಾರ್ ಮೀ? 1 ಸೆಕೆಂಡ್ ಸರ್. ನೈಲ್ ಸ್ಕ್ರಾಪ್ಸ್. ಒಬ್ಬರನ್ನ ಸಾಯಿಸೋದು ಅವರು ಕೊಡೋ ದೊಡ್ಡ ಶಿಕ್ಷೆ ಅಂತ ಅನ್ಕೋತಾರೆ. ಅದು ಆ್ಯಕ್ಚುಲಿ ಫ್ರೀಡಮ್. ಸರ್ ಇದು ಸೂಸೈಡ್ ಸರ್. ದಾಸ್, ನಿಮ್ಗೆ ಹೇಗೆ ಸಾಯ್ಬೇಕು ಅಂತ ಆಸೆ? ಸರ್ ಐ ಮೀನ್ ಯಾವ ಮೆಥಡಲ್ಲಿ? ಸರ್ ಹಾಗೆ ಮಲ್ಕೊಂಡಲ್ಲೇ. ಬೋರ್ ಆಗಲ್ವಾ? ಒಂದೇ ಸಲ ತಾನೇ ಸಾಯೋದು. ಅದು ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ. ಸರ್ ಅದು ಯಾವುದಾದ್ರೂ ಪ್ಲೇನ್ ಕ್ರ್ಯಾಶು ಆ ಥರ ಏನಾದರೂ ಎಕ್ಸೈಟಿಂಗ್ ಆಗಿ. ಸರ್ ಇದು ಅವರ ರಿಪೋರ್ಟ್ ಸರ್. ಇಬ್ರು ಫಾಲ್ ಫ್ರಮ್ ಹೈಟ್ ಸರ್. ಅವರೇ ಬಿದ್ದಿದ್ದಾರಾ ಅಥವಾ ಯಾರಾದರೂ ತಳ್ಳಿದಾರಾ? ಸರ್ ಸೂಸೈಡ್ ಅಂದಮೇಲೆ ಅವರೇ ಬಿದ್ದಿರ್ತಾರೆ ಸರ್. ಬ್ಲೂ ವೇಲ್. ಈ ರಿಪೋರ್ಟ್ ಓದ್ತಾ? ಓದಿದ ಮೇಲೆ ಹೇಳ್ತಿದ್ದೀನಿ ಸರ್. ಈ ಹುಡುಗಿಯ ಸೀನ್ ಆಫ್ ಕ್ರೈಮಲ್ಲಿ